ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕನ್ನಡ.com ಯೂಟ್ಯೂಬ್ ಚಾನಲ್ನ. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರೋ ಹಾಗೆ ಕೇವಲ ₹5ಗೆ ಡೆತ್ ಸರ್ಟಿಫಿಕೇಟ್ನ ಹೇಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನಲ್ಲಿ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಮಾಹಿತಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ಡೆತ್ ಸರ್ಟಿಫಿಕೇಟ್ ಬರೀ ಒಂದೇ ಒಂದು ಕಾಪಿ ಇದೆ ಅಥವಾ ನಂಬರ್ ಇದೆ, ಜೆರಾಕ್ಸ್ ಕಾಪಿ ಇದೆ, ಒರಿಜಿನಲ್ ಕಾಪಿ ಬೇಕು, ಡಿಜಿಟಲ್ ಸೈನ್ಡ್ ಆಗಿರೋ ಕಾಪಿ ಬೇಕು ಅಂತ ಯಾರೆಲ್ಲ ಹುಡುಕ್ತಿರ್ತೀರಲ್ಲ ಅಂಥವ್ರಿಗೆ ಈ ವಿಡಿಯೋ. ಆಲ್ರೆಡಿ BBMPಯಿಂದ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದು ಕಾಪಿ ನಿಮ್ಮ ಹತ್ರ ಇನ್ನೊಂದು ಬೇಕು ಅಂತಂದರೆ ಕೇವಲ ₹5ಗೆ ಡೆತ್ ಸರ್ಟಿಫಿಕೇಟ್ನ ನೀವು ಸೇವಾ ಸಿಂಧುನಲ್ಲಿ ಪಡ್ಕೋಬೋದು. ಬನ್ನಿ ಅದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು 4ರಿಂದ 5 ನಿಮಿಷ ವಿಡಿಯೋ ಆಗಿರುತ್ತೆ. ದಯಮಾಡಿ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಡೆತ್ ಸರ್ಟಿಫಿಕೇಟ್ ಕೇವಲ ₹5ಯಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದು ಕೂಡ ವ್ಯಾಲಿಡ್ ಡಾಕ್ಯುಮೆಂಟ್ ಸರ್ವಿಸ್ ಪ್ಲೇಸ್ನಲ್ಲಿ ಸಿಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ನೀವು ಆಲ್ರೆಡಿ ಸೇವಾ ಸಿಂಧುನ ನಾನು ಆಲ್ರೆಡಿ ಲಾಗಿನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನನ್ನ ಅಕೌಂಟು, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಈಗ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅನ್ನೋ ಜಾಗದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ವಿವ್ ಅವೈಲಬಲ್ ಸರ್ವಿಸಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸರ್ಚ್ ಅಂತ ಒಂದು ಕಾಣಿಸುತ್ತೆ ನಿಮ್ಗೆ ಒಂದು ಆಪ್ಷನ್ನು. ಸೊ ನೀವು ಆ ಆಪ್ಷನ್ನಲ್ಲಿ ಡೆತ್ ಅಂತ ಟೈಪ್ ಮಾಡಿ. ಅದು ಕೊಟ್ಟಿದ್ದ ಕೂಡಲೇ ನಿಮಗೊಂದು 4 ಆಪ್ಷನ್ ಸಿಗುತ್ತೆ. ಅದರಲ್ಲಿ 3ನೇ ಆಪ್ಷನ್ನು ಅಪ್ಲಿಕೇಶನ್ ಫಾರ್ ಡೆತ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನೋಡ್ತಾ ಇರ್ಬೋದು ಓನ್ಲಿ ಡಿಜಿಟಲಿ ಸೈನ್ಡ್ ಡೆತ್ ಸರ್ಟಿಫಿಕೇಟ್ಸ್ ಕ್ಯಾನ್ ಬಿ ಪ್ರಿಂಟೆಡ್ ಥ್ರೂ ದಿಸ್ ಸರ್ವೀಸಸ್ ಅಂತ ಕೊಟ್ಟಿದ್ದಾರೆ. ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಸ್ವಲ್ಪ ಇದನ್ನು ಡೌನ್ ಮಾಡಿಕೊಂಡ್ರೆ ಡೂ ಯು ಹ್ಯಾವ್ ದಿ ರಿಜಿಸ್ಟ್ರೇಷನ್ ನಂಬರ್ ಆಫ್ ದಿ ಪ್ರೀವಿಯಸ್ಲಿ ಇಶ್ಯೂಡ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ನಿಮಗೆ BBMPನಲ್ಲಿ ನಿಮಗೇನು ಇಶ್ಯೂ ಮಾಡಿರ್ತಾರಲ್ಲ ಡೆತ್ ಸರ್ಟಿಫಿಕೇಟು, ಸೊ ಆ ನಂಬರ್ನ ನೀವು ಇದೆ ಅಂತ ಆದರೆ ಎಸ್ ಅಂತ ಕೊಟ್ಟರೆ ನಿಮಗಿಲ್ಲಿ ಡೆತ್ ಸರ್ಟಿಫಿಕೇಟ್ ನಂಬರ್ನ ಕೇಳುತ್ತೆ. ಸೊ ನಿಮಗೆ ಡೆತ್ ಸರ್ಟಿಫಿಕೇಟ್ ನಂಬರ್ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ. ಸೊ ಹಾಗಾಗಿ ಆ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ನಾನೀಗ ಎಂಟರ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಡೆತ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿದ್ದೀನಿ. ಸರ್ಚ್ ಅಂತ ಆಪ್ಷನ್ನ ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಥರ ನಿಮ್ಮದು ನಂಬರ್ ಏನು ಡೆತ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಸರ್ಚ್ ಕೊಡಿ. ನಿಮ್ಮ ಡೆತ್ ಯಾರಾಗಿದ್ದಾರೆ ಅವರ ಡೀಟೇಲ್ಸ್ ಪೂರ್ತಿ ನಿಮಗೆ ಇಲ್ಲಿ ಕಾಣುತ್ತೆ. ನಾನಿಲ್ಲಿ ಸ್ವಲ್ಪ ಬ್ಲರ್ ಮಾಡಿದ್ದೀನಿ, ಇದನ್ನು ನೀವು ನೋಡ್ಕೋಬೋದು. ಅಲ್ಲೆಲ್ಲ ನಿಮ್ಮದು ಡೀಟೇಲ್ಸ್ ವೆರಿಫೈ ಆಗುತ್ತೆ. ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂದ್ಕೊಂಡ್ರೆ ಇಲ್ಲಿ ಕ್ಯಾಪ್ಚಾ ಅಂತ ಇರುತ್ತೆ, ಕ್ಯಾಪ್ಚಾನ ನೀವು ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ನ ಕೊಡಿ. ಸಬ್ಮಿಟ್ನ ಮಾಡಿದ ಕೂಡಲೇ ನಿಮಗೆ ಪೇಮೆಂಟ್ ಡೆಸ್ಕ್ಗೆ ಕರ್ಕೊಂಡೋಗುತ್ತೆ. ಅಂದರೆ ಮೇಕ್ ಎ ಪೇಮೆಂಟ್ ಅಂತ ಕೇಳ್ತದೆ. ಇಲ್ಲಿ ನೋಡ್ಬೋದು ನಿಮಗೆ ರೆಫರೆನ್ಸ್ ನಂಬರ್ ಇದೆ. ಎಸ್, ಮೇಕ್ ಎ ಪೇಮೆಂಟ್ ಅಂತ ಕೊಡಿ. ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, Paytm ಅಥವಾ ಬಿಲ್ ಡೆಸ್ಕ್ ಅಂತ. ನಿಮಗೆ ಯಾವುದು ಆಪ್ಷನ್ ಇದೆ ಮೀನ್ಸ್ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನೀಗ ಇದನ್ನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫೀ ₹5 ಅಂತ ಇದೆ. ಸೊ ಈಗ ಮತ್ತೆ ಮೇಕ್ ಎ ಪೇಮೆಂಟ್ ಕೊಡಿ. ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿ, ರೀಲೋಡ್ ಆಗುತ್ತೆ. ಡೆಸ್ಕ್ ಅದನ್ನು ನಿಮಗೆ ಪೇಮೆಂಟ್ ಗೇಟ್ವೇಗೆ ಕರ್ಕೊಂಡೋಗುತ್ತೆ. ಅಲ್ಲಿ ನಿಮಗೆ ಡೈರೆಕ್ಟ್ Paytm ಹೋಗಿದ್ದ ಕಾರಣ ಬಾರ್ಕೋಡೇ ಬರುತ್ತೆ ನಿಮಗೆ. ಸೊ ಬಾರ್ಕೋಡ್ ಬಂದ ತಕ್ಷಣ ನೀವು ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಡಿಜಿಟಲ್ UPI ಪೇಮೆಂಟ್ ಆ್ಯಪ್ಗಳಲ್ಲಿ ಓಪನ್ ಮಾಡಿಕೊಂಡು ಪೇಮೆಂಟ ಮಾಡಿಕೊಳ್ಳಿ. ಪೇಮೆಂಟ್ ಆಗಿದ ಕೂಡಲೇ ಸರ್ವಿಸ್ ಎಕ್ಸ್ಪೈರ್ಡ್ ಅಂತ ಬರುತ್ತೆ. ಮತ್ತೆ ಲಾಗಿನ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಮತ್ತೆ ನಾನು ಲಾಗಿನ್ ಮಾಡ್ತಾಯಿದ್ದೀನಿ. ನನಗೆ ಈಗ OTP ಕೂಡ ಬಂದಿದೆ. ನಾನು ಆ OTPನ ಇಲ್ಲಿ ಎಂಟ್ರ್ ಮಾಡ್ತಾಯಿದ್ದೀನಿ. ಎಂಟರ್ ಮಾಡಿದ ಮೇಲೆ ಕ್ಯಾಪ್ಚಾನ ಎಂಟ್ರ್ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮಗೆ ತೋರಿಸೋ ಕ್ಯಾಪ್ಚಾನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಪೇಜ್ ಓಪನ್ ಆಗುತ್ತೆ. ಮತ್ತೆ ಓಪನ್ ಆಗಿದ ಕೂಡಲೇ ರಿವ್ಯಾಲಿಡೇಟ್ ಪೇಮೆಂಟ್ ಅನ್ನೋ ಆಪ್ಷನ್ ಸಿಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು 2 ಸರಿ ಹಾಕಿದ್ದೆ. ಮೊದಲನೇದು ಸ್ವಲ್ಪ ಇನ್ನೊಂದು 5 ನಿಮಿಷಗಳ ಕಾಲ ಮುಂದೆ ಹೋಗುತ್ತೆ. ಸೊ ಹಳೇದು ಆಲ್ರೆಡಿ ಹಾಕಿದ್ದೆ. ನಿಮಗೂ ಕೂಡ ಇದೇ ಥರ ಬರುತ್ತೆ, ಬಟ್ 2 ಸರಿ ಬರೋದಿಲ್ಲ, ಒಂದೇ ಸರಿ ಬರುತ್ತೆ. ಸೊ ನೀವು ಕ್ಲಿಕ್ ಮಾಡಿದ ಕೂಡಲೇ ಟೈಮಿಂಗ್ ಡಿಸ್ಪ್ಲೇ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಯುವರ್ ಅಪ್ಲಿಕೇಶನ್ ಈಸ್ ಇನ್ ಪ್ರೋಸೆಸ್, ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್. ಸೊ ನಾನು 45 ನಿಮಿಷಗಳು ಅಂದರೆ ಈಗ ನೀವು ನೋಡ್ತಾ ಇರ್ಬೋದು ಟೈಮು ನನಗಿರೋ ಟೈಮ್ಗೂ ಅಲ್ಲಿಗೆ ಕೊಟ್ಟಿರೋ ಟೈಮ್ಗೂ 20 ನಿಮಿಷಗಳ ಕಾಲ ವೆಯ್ಟ್ ಮಾಡಿ ಅಂತ ತೋರಿಸಿದೆ. ಸೊ ನಾನು ಆ ಟೈಮ್ನ ವೆಯ್ಟ್ ಮಾಡಿ ಬಂದಮೇಲೆ
ನನಗೆ ಇಲ್ಲೊಂದು ಅಕ್ನಾಲೇಜ್ಮೆಂಟ್ನ ಜನ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಪ್ರಿಂಟ್ ಮಾಡ್ಕೊಳ್ಳಿ. ನಾನೀಗ ಸೇವ್ PDF ಮಾಡ್ಕೋತಾ ಇದ್ದೀನಿ. ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೋತಾ ಇದ್ದೀನಿ. 1 ವಾರದ ನಂತರ ನಿಮಗೆ ಡಿಜಿಟಲ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ಡೆತ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ಇರೋರು, ಸರ್ಟಿಫಿಕೇಟ್ ಬೇಕನ್ನೋರು, ಮರು ಮುದ್ರಣ ಬೇಕು ಅನ್ನೋರಿಗೆ ಈ ವಿಡಿಯೋನ ಕೊಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ.